ಸರ್, ಕನಸುಗಳಿಗೆ ಶಕ್ತಿ ಇದೆ. ಕನಸುಗಳನ್ನು ಫಾಲೋ ಮಾಡಿಕೊಂಡು ಒಂದು ಹಂತಕ್ಕೆ ಹೋದಂಥ ನಿಮಗೆ ಸಾಕಷ್ಟು ಪವರ್ಫುಲ್ ಜಾಗಗಳನ್ನು ನೋಡಿದ್ದೀರ, ಪವರ್ಫುಲ್ ಪೊಸಿಷನ್ಸನ್ನು ಇದು ಮಾಡಿದ್ದೀರ. ಆ ಪವರ್ ನಿಮಗೆ ಮುಂದೆ ದೊಡ್ಡ ದೊಡ್ಡ ನಟರು, ಸುದೀಪ್ ಸರ್ ಆಗಿರಲಿ, ಅಪ್ಪು ಸರ್ ಆಗಿರಲಿ, ನೀವು ನೇಮ್ ಇಟ್, ಚಾನಲ್ ನಿಮ್ಗೆ ಆ್ಯಕ್ಸಸ್ ಕೊಡುತ್ತೆ. ಆ್ಯಂಡ್ ನಿಮ್ಮ ವ್ಯಕ್ತಿತ್ವನೂ ಅವ್ರ ಜೊತೆ ಒಂದು ಗೆಳೆತನನ ಕೊಡುತ್ತೆ. ಯಾಕೆ ಇಷ್ಟೆಲ್ಲ ಬಂತಂದರೆ, ಯೂಶಲಿ ಒಂದು ಅಥಾರಿಟಿ, ಆ ಪವರ್ನ ರುಚಿ ನೋಡೋರು ಮನುಷ್ಯರಲ್ಲಿ ಒಂದಷ್ಟು ಬದಲಾವಣೆಗಳಾಗ್ತಾ ಹೋಗುತ್ತೆ. ಇಲ್ಲ ಇದು ಮಾಡಬೇಕು ಅಥವಾ ಇದನ್ನೊಂದು ಖಂಡಿತ ಮಾಡಬಾರ್ದು ಅನ್ನೋದು ಪವರ್ ನಿಮಗೆ ಹೇಳ್ಕೊಡುತ್ತೆ. ಆ ಸ್ಥಾನ ಆಗಿರಲಿ, ದುಡ್ಡು ಆಗಿರಲಿ ಎಲ್ಲ. ಸೊ ನೀವು ಪವರಿಂದ ಕಲಿತಂಥ ಅಥವಾ ನಿಮ್ಮ ಜೊತೆಗೆ ಉಳಿಸ್ಕೊಂಡಂಥ ಒಂದು ವಿಚಾರ ಏನು, ಆ ಲೆಕ್ಕಾಚಾರಗಳೇನು? ಎರಡು ವಿಷಯ ಆಯಿತು. ಪವರ್ ಅದು ಸ್ವಲ್ಪ ಗ್ರ್ಯಾಜುವಲಿ ಬಂತು ನನಗೆ. ಬಹುಶಃ ಇಫ್ ಯು ಕಾಲ್ ಇಟ್ ಪವರ್, ಅದು ಗ್ರ್ಯಾಜುವಲಿ ಬಂತು, ನನಗೆ ಅರ್ಥವೇ ಆಗಲಿಲ್ಲ. ಆ್ಯಕ್ಚುಲಿ ಬಿಟ್ಟಾಗ ಈ ತುಂಬ ವಿಷಯಗಳ ಅರ್ಥ ಆದವು ನನಗೆ. ಅಂದರೆ ಆ್ಯಂಡ್ ಅದನ್ನು ಬಿಡುವಾಗ ತುಂಬ ಗೊಂದಲವೂ ಆಯಿತು. ಪವರ್ ಅಂದರೆ ಒಂದು ಅಧಿಕಾರ ಅನ್ನೋದು, ಅದು ಯಾವುದೇ ಥರದ ಅಧಿಕಾರ ಇರಲಿ, ನೀವು ಅಧಿಕಾರವನ್ನು ಬರೀ ರಾಜಕೀಯದಲ್ಲಿ ಅಧಿಕಾರ ಅಂತ ಅಂದ್ಕೋಬೇಕಾಗಿಲ್ಲ, ಒಬ್ಬ ಮುಖ್ಯಮಂತ್ರಿಗೆ ಮಾತ್ರ ಅಧಿಕಾರ ಇದೆ ಅಂತ ಅಂದ್ಕೋಬೇಕಾಗಿಲ್ಲ. ಸೊ ನಿಮಗೆ ಯಾವುದೇ ಥರದ ಒಂದಲ್ಲ ಒಂದು ಥರದಲ್ಲಿ ನಿಮ್ಗೆ ಅಧಿಕಾರ ಇರುತ್ತೆ. ಆ ಅಧಿಕಾರ ಇದ್ದಾಗ ಪ್ರತಿ ಮನುಷ್ಯನು, ಅಧಿಕಾರ ಚೆನ್ನಾಗಿದ್ದಾಗ ಪ್ರತಿ ಮನುಷ್ಯನು ಹೆಚ್ಚಿನ ಸಲ ಮೂರ್ಖರ ಥರ ಬಿಹೇವ್ ಮಾಡ್ತಾರೆ. ಆ್ಯಂಡ್ ಅದಕ್ಕೆ ನಾನು ಹೊರತಾಗಿರಲಿಲ್ಲ. ಇದನ್ನು ನಾನು ಮೊದಲೇ ಓದಿದ್ದೆ. ಓಕೆ, ಒಂದು ಲೀಡರ್ಶಿಪ್ ಪೊಸಿಷನಿಗೆ ಹೋದಾಗ, ಅಥವಾ ಒಂದು 100 ಜನರ ತಂಡವನ್ನು ನೀವು ಮುನ್ನಡೆಸಬೇಕಾದಾಗ, ಅಥವಾ ಸುಮಾರು ಡಿಸಿಷನ್ಗಳನ್ನು ನೀವು ಮಾಡುವ ಅಧಿಕಾರ ನಿಮಗೆ ಸಿಕ್ಕಿದಾಗ, ನೀವು ಹೆಚ್ಚಿನ ಸಂದರ್ಭಗಳಲ್ಲಿ ಸ್ವಲ್ಪ ಸ್ಟುಪಿಡಾಗಿ ಬಿಹೇವ್ ಮಾಡ್ತಾನೆ. ಆ್ಯಂಡ್ ನಾನು ಅದಕ್ಕೆ ಖಂಡಿತವಾಗೂ ಹೊರತಾಗಿರಲಿಲ್ಲ. ನನಗಿದು ಗೊತ್ತಿತ್ತು. ಇದನ್ನು ನಾನು ಒಬ್ಬ ಖ್ಯಾತ ಲೇಖಕ ಬರೆದಿರುವ ಒಂದು ಟಿಪ್ಪಣಿಯಲ್ಲಿ ನಾನು ಇದನ್ನು ಓದಿದ್ದೆ ಕೂಡ. ಮನುಷ್ಯ ಮೂರ್ಖನ ಥರ ಯೋಚನೆ ಮಾಡ್ತಾನೆ ಅಧಿಕಾರ ಬಂದಾಗ ಅಂತ. ನನಗಿದು ಅನೇಕ ಸಂದರ್ಭಗಳಲ್ಲಿ ಬೇರೆಯವ್ರ ಬಗ್ಗೆ ಅನಿಸಿದೆ ಒಂಚೂರು. ಆ್ಯಂಡ್ ನನ್ನ ಲೆವೆಲಲ್ಲಿ ನನಗೆ ಸಿಕ್ಕಿದ್ದ ಜಾಗ ಸಿಕ್ಕಿದಾಗ, ಒಂದು ಸ್ಥಾನ ಸಿಕ್ಕಿದಾಗ, ನಾನು ಅದರಿಂದ ಪೂರ್ತಿಯಾಗಿ ಹೊರತಾಗಿದ್ದೆ ಅಂತ ಹೇಳಲ್ಲ ನಾನು. ಆದರೆ ಅದು ಆಗಬಾರ್ದು ಅಂತ ತುಂಬ ಎಚ್ಚರದಲ್ಲಿ ಒದ್ದಾಡಿದೆ. ಬಟ್ ಅದು ಪೂರ್ತಿಯಾಗಿ ಸಕ್ಸಸ್ಫುಲ್ ಆಗಿರೋದು ಕಷ್ಟ. ಆ್ಯಂಡ್ ಯೂಶ್ವಲಿ ಯಾರಿಗೇ ಅಧಿಕಾರ ಇದ್ದರೂ, ಯಾರಿಗೋ ಏನೋ ಒಂದು ಮಾಡುವ ಶಕ್ತಿ ಇದ್ದಾಗ, ಅವ್ರ ಸುತ್ತ ಇರುವವರು ಸಾಮಾನ್ಯವಾಗಿ ಅವ್ರು ಹೇಳಿದ ಸರಿ ಅಂತ ಹೇಳ್ತಾ ಇರ್ತಾರೆ. ಆ್ಯಂಡ್ ಅದನ್ನು ಅಲ್ಲ, ಅದು ಸರಿ ಅಲ್ಲ ಅಂತ ಹೇಳೋಕ್ಕೆ ಅದು ಆಗಲ್ಲ. ದಟ್ ಈಸ್ ದಿ ಒಂದು ಪ್ರಾಬ್ಲಮ್. ನಾವು ಯಾವತ್ತಿದ್ರೂ ಒಂದು ಅವೇರ್ನೆಸ್ ನಮಗೆ, ಇದು ನಾನು ಈ ಅಧಿಕಾರ ಇರೋದರಿಂದ ಇವ್ರು ಹಿಂಗೆ ಹೇಳ್ತಿದ್ದಾರೆ ಅನ್ನೋದು ಒಂದು ಅವೇರ್ನೆಸ್ ಬರೋದು, ಅದು ಕಷ್ಟ. ನನಗಂತೂ ಆಗಲಿಲ್ಲ ಅದು. ಸ್ವಲ್ಪ ಆಗಾಗ ಆ ಎಚ್ಚರಕ್ಕೆ ಹೋಗ್ತಾ ಇದ್ದೆ, ಮತ್ತೆ ಮರ್ತೋಗ್ತಾ ಇತ್ತು. ಆಗಾಗ ಮತ್ತೆ ಆ ಎಚ್ಚರಕ್ಕೆ ಹೋಗ್ತಾ ಇದ್ದೆ, ಮರ್ತೋಗ್ತಾ ಇತ್ತು. ಹಾಗೆ ಇತ್ತು ನನ್ನ ಈ ಪವರ್ನ ಫೇಸು. ಬಟ್ ಅದನ್ನು ಬಿಟ್ಟಾಗ ಮಾತ್ರ ಮಜಾ ಆಯಿತು. ಅದನ್ನು ಬಿಟ್ಟಾಗ ಭಾಳ ಮಜಾ ಆಯಿತು. ಆ್ಯಂಡ್ ಅದು ವರ್ತ್ ಅಂತ ಅನ್ನಿಸ್ತು ನನಗೆ. 10 ವರ್ಷ ಇದನ್ನು ಮಾಡಿದ್ದು, ಅದನ್ನು ಬಿಟ್ಟಾಗ ಇದು ಮಜಾ ಇದೆ ಅಂತ. ಸೊ ಅದು ವರ್ತ್ ಅಂತ ಅನಿಸಿದ್ದು ಅದನ್ನು ಬಿಟ್ಟಾಗ. ಆ ಮಜಾ ಯಾವುದು? ಮಜಾ ಅದು ಯೂಶ್ವಲಿ ಅಂದರೆ ಫಸ್ಟ್ ಒಂದು 15 ದಿನ ಒಂಥರ ಕಂಡೋಲೆನ್ಸ್ ಮೆಸೇಜ್ಗಳು ಇದ್ವು ನನಗೆ. ಅದಾದಮೇಲೆ ರಶ್ಮಿ, ನಾನು ಫೋನನ್ನು ಮತ್ತೆ ತೆಗೆದು ನೋಡ್ತಾ ಇದ್ದೆ. ಯಾರೂ ಮೆಸೇಜ್ ಮಾಡ್ತಾಯಿಲ್ಲ, ಯಾರೂ ಕಾಲ್ ಮಾಡ್ತಾಯಿಲ್ಲ, ಏನಾಯ್ತು, ನನ್ನ ಫೋನ್ ಸರಿ ಇಲ್ವಾ ಅಂತಲೂ ಅನ್ಸೋದು ನನಗೆ ಯಾವುದೋ ಒಂದು ಪಾಯಿಂಟಲ್ಲಿ. ಸೊ ಅಷ್ಟು ಹಂಗೆ ಶುರುವಾಯಿತು ಅದು. ಅದಾದಮೇಲೆ ಒಂದು ಪಾಯಿಂಟ್ ಇತ್ತು ನನ್ನ ಫೇಸ್ನ ಇದರಲ್ಲಿ. ಆ್ಯಕ್ಚುಲಿ ಅಂದರೆ ಬ್ಯಾಂಕ್ ಅವರು ಸಾಲ ಬೇಕಾ ಅಂತ ಕೇಳಿ ಕಾಲ್ ಮಾಡೋದು ಬಿಟ್ಟರೆ ಬಹುಶಃ ಬೇರೆ ಕಾಲ್ಗಳು ಬರ್ತಿರಲಿಲ್ಲ ನನಗೆ ಒಂದು ಪಾಯಿಂಟಲ್ಲಿ. ಸೊ ಐ ಫೆಲ್ಟ್ ವಾವ್, ಇದು ಮಜಾ ಇದೆ ಇದು ಅಂತ. ಸೊ ಅಂದರೆ ನಾನು ಎಷ್ಟು ಜನರ ಫೋನ್ಗಳಿಗೆ ಆನ್ಸರ್ ಮಾಡ್ತಾ ಇರಲಿಲ್ಲ. ಈ ಪಾಯಿಂಟಲ್ಲಿ ಯಾರೂ ಕಾಲು ಮಾಡ್ತಾಯಿಲ್ಲ, ಯಾರಿಗೂ ಮಾತಾಡೋಕ್ಕೆ ಇಂಟ್ರೆಸ್ಟೂ ಇಲ್ಲ. ಸೊ ವಿಚ್ ಈಸ್ ಫೈನ್, ಅದರಲ್ಲಿ ತಪ್ಪೇ ಇಲ್ಲ. ಯಾಕೆ ಮಾಡಬೇಕು ಅಂದರೆ, ಕೆಲಸ ಇದ್ದಾಗ ಅವ್ರು ಕೆಲಸಕ್ಕಾಗೇ ಕಾಲ್ ಮಾಡ್ತಾಯಿದ್ರು. ನಾನು ಆ ಕೆಲಸ ಬಿಟ್ಟ ಮೇಲೆ ಅವರು ನನಗೆ ಕಾಲ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಇದು ಸಿಂಪಲ್ ಇದೆ ಆ್ಯಕ್ಚುಲಿ. ಬಟ್ ಇದನ್ನು ಒಪ್ಕೊಳ್ಳೋಕ್ಕೆ ಯಾಕೆ ಕಷ್ಟ ಆಗುತ್ತೆ ರಶ್ಮಿ? ಇದು ಸಿಂಪಲ್ ಇದೆ. ಆದರೂ ಆ ಬ್ಯಾಂಕ್ನವನು, ಅವನಿಗೆ ನನ್ನ ಹತ್ರ ಕೆಲಸ ಇದೆ ಈಗ, ಯಾಕೆಂದರೆ ನನ್ನ ಫೋನ್ ಖಾಲಿ ಇದೆ. ಸೊ ಆದರೆ ಅವ್ನು ನನಗೆ ಕಾಲ್ ಮಾಡಿದಾಗ ಅವನಿಗೆ ಆನ್ಸರ್ ಮಾಡಬೇಕು, ಅವನದು ಏನೋ ಕೆಲಸ ಅಲ್ಲ, ಅವನು ಕಾಲ್ ಮಾಡಿದ್ದಾನೆ, ಅವನಿಗೆ ಮಾಡಬೇಕು ಅನ್ನೋದಕ್ಕಿಂತ ನನಗೆ ಬರಬೇಕಾದವರ ಕಾಲ್ಗಳು ಯಾಕೆ ಬರ್ತಾಯಿಲ್ಲ ಅನ್ನೋ ವಿಷಯವೇ ನಮ್ಮನ್ನು ಹೆಚ್ಚು ಕಾಡುತ್ತೆ.
ಅದು ಯಾಕೆಂತ ಗೊತ್ತಿಲ್ಲ ನನಗೆ. ಸೊ ಇದು ನೀವೊಂದು ಎಕ್ಸಾಂಪಲ್ ಕೇಳಿದ್ರಿ, ಅದಕ್ಕೆ ಹೇಳಿದೆ. ಬಟ್ ನನಗದು ಅದು ಅದಕ್ಕೂ ಖುಷಿ ಇದೆ ನನಗೆ, ಅದಕ್ಕೆ ಹೇಳಿದ್ದು ನಾನು. ಒಂದು ಮಜಾ ಇದೆ ಈ ಜರ್ನಿ. ಇದನ್ನು ನೋಡಿದೆ, ಅದನ್ನು ನೋಡಿದೆ ಇದು ಅರ್ಥ ಆಗ್ತಾ ಇರಲಿಲ್ಲ. ಇದನ್ನು ನೋಡಿದೆ ಅದರ ವ್ಯಾಲ್ಯೂ ಅಥವಾ ಅದರ ಮೀನಿಂಗ್ಲೆಸ್ನೆಸ್ ಅಂತೀವಲ್ಲ, ಅದು ಗೊತ್ತಾಗ್ತಾ ಇರಲಿಲ್ಲ. ಸೊ ಬ್ಯೂಟಿಫುಲ್.